ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಟಾಪಿಕ್ ಏನಂತ ಹೇಳಿದರೆ ಮಹಾಲಯ ಅಮಾವಾಸ್ಯೆಯ ಬಗ್ಗೆ. ನಾಳೆ ದಿನ ಮಹಾಲಯ ಅಮಾವಾಸ್ಯೆ ಇದೆ. ಮಹಾಲಯ ಅಮಾವಾಸ್ಯೆಯಿಂದ ಏನು ಅಂತ ತಿಳ್ಕೊಳ್ಳೋಣ. ಭಾದ್ರಪದ ಬಹುಳ ಪಾಡ್ಯದಿಂದ ಅಮಾವಾಸ್ಯೆ ತನಕ 15 ದಿನಗಳ ಕಾಲ ಪಿತೃಪಕ್ಷ ಅಥವಾ ಪಕ್ಷಮಾಸ ಎನ್ನುತ್ತಾರೆ. ಯಾವ ಶ್ರಾದ್ದಾಧಿಕಾರಿಗಳು ಈ ಅವಧಿಯಲ್ಲಿ ಶ್ರಾದ್ದವನ್ನು ಮಾಡ್ತಾರೋ ಅವರಿಗೆ ಪಿತೃಗಳ ಜ್ಞಾನ, ಭಕ್ತಿ, ಸಂಪತ್ತು ಮೊದಲಾದ ಆಶೀರ್ವಾದವನ್ನು ಮಾಡ್ತಾರೆ ಅಂತ ನಂಬಿಕೆ. ಮಹಾಭಾರತ ಪುರಾಣದ ಪ್ರಕಾರ ಕರ್ಣ ಯುದ್ಧದಲ್ಲಿ ಹತನಾದಾಗ ಸ್ವರ್ಗ ಸೇರಿ ಅಲ್ಲಿ ಅವನಿಗೆ ತಿನ್ನಲಿಕ್ಕೆ ಇಂದ್ರ ಬಂಗಾರ ಮತ್ತು ಆಭರಣಗಳನ್ನು ಆಹಾರವಾಗಿ ಕೊಡ್ತಾನೆ. ಆದರೆ ಕರ್ಣನಿಗೆ ಇವೆಲ್ಲ ತಿನ್ನಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನು ನಿಜವಾದ ಅನ್ನವನ್ನು ಕೊಡು ಅಂತ ಇಂದ್ರನಲ್ಲಿ ಕೇಳ್ತಾನೆ. ಆಗ ಇಂದ್ರ ಹೇಳ್ತಾನೆ, ನೀನು ನಿನ್ನ ಪೂರ್ವಿಕರಿಗೆ ಅವರ ಶ್ರಾದ್ದದಲ್ಲಿ ಅನ್ನವನ್ನು ದಾನವಾಗಿ ನೀಡಿಲ್ಲ. ಜೀವಮಾನ ಪೂರ್ತಿ ನೀನು ಬಂಗಾರ, ಬೇಕಾದಷ್ಟು ಆಭರಣಗಳನ್ನು ಮಾತ್ರ ದಾನ ಮಾಡಿ ನೀಡಿದ್ದಿ. ಅದಕ್ಕೂ ಕೂಡ ನಿನಗೆ ನಿಜವಾದ ಆಹಾರ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಕರ್ಣ ತನಗೆ ತನ್ನ ಪೂರ್ವಜರ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ಶ್ರಾದ್ದವನ್ನು ಮಾಡಲಾಗಲಿಲ್ಲ ಎಂದು ಹೇಳ್ತಾನೆ. ಅದಕ್ಕಾಗಿ ಅವನಿಗೆ ಇಂದ್ರ ವಿಶೇಷವಾಗಿ ಪರಿಹಾರ ರೂಪವಾಗಿ 15 ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಶ್ರಾದ್ದ ಮಾಡಿ ಅವರ ನೆನಪಿಗಾಗಿ ದಾನ ಮಾಡಲು ಅನುಮತಿಸ್ತಾನೆ. ಈ ಕಾಲಕ್ಕೆ ಪಕ್ಷಮಾಸ ಎನ್ನುತ್ತಾರೆ. ಈ 15 ದಿನಗಳ ಕಾಲ ಏನಿದೆ ಭಾದ್ರಪದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆವರೆಗಿನ ಕಾಲವೇ ಕರ್ಣ ಬಂದದ್ದು. ಹಾಗೆ ಮಹಾಲಯ ಅಂದರೆ ಏನು ಅಂದರೆ, ಮಹಾ ಅಂದರೆ ಒಂದು ದೊಡ್ಡ, ಲಯ ಅಂದರೆ ನಾಶ. ಏನು ದೊಡ್ಡ ನಾಶ ಅಂದರೆ, ಸಮುದ್ರ ಮಥನ ಸಂದರ್ಭದಲ್ಲಿ ದೇವತೆಗಳು ಮತ್ತು ದಾನವರಿಗೆ ಯುದ್ಧ ನಡೆದಾಗ ಬಹಳಷ್ಟು ಋಷಿಗಳು ಮತ್ತು ದೇವತೆಗಳು ದೈತ್ಯರಿಂದ ಸಂಹರಿಸಲ್ಪಡ್ತಾರೆ. ಈ ಋಷಿಗಳು ನಮ್ಮ ಪೂರ್ವಜರಿಂದ ಅವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಿಸ್ತೇವೆ. ಅದುವೇ ಸರ್ವಪಿತ್ರ ಶ್ರಾದ್ದ ಅಥವಾ ಸರ್ವಪಿತ್ರ ಅಮಾವಾಸ್ಯೆ ಅಂತ ಹೇಳ್ತೇವೆ. ಹೀಗೆ ಎಳ್ಳುಗಳನ್ನು ಬಳಸ್ತೇವೆ. ಯಾಕೆಂದರೆ ಎಳ್ಳುಗಳ ಅಭಿಮಾನಿ ದೇವತೆ ಅದಕ್ಕೆ ಯಾರಂದರೆ ಚಂದ್ರ. ಅವು ಅವನ ವೃದ್ಧಿಗೂ ಕಾರಣವಾಗಿದೆ. ಹೀಗೆ ಪಿತೃಗಳಿಗೆ ಅವನೇ ಆಧಾರ ಸ್ಥಾನವಾಗಿದ್ದಾನೆ. ಈ ಪಿತೃಲೋಕ ಎಲ್ಲಿದೆ ಅಂದರೆ ಚಂದ್ರನ ಮೇಲಿನ ಲೋಕಗಳಿಗೆ, ಚಂದ್ರನ ಮೇಲಿನ ಲೋಕವೇ ಪಿತೃಲೋಕ. ಹೀಗೆ ಚಂದ್ರನ ಕಲೆಗಳು ಪಿತೃಗಳಿಗೆ ಆಹಾರ ಅಂತೆ. ಹೀಗೆ ಭೂಮಿಯಲ್ಲಿ ಸೂರ್ಯನ ಚಲನೆಗೆ ರಾತ್ರಿ ಹಗಲಾಗುವಂತೆ ಪಿತೃಲೋಕದಲ್ಲೂ ಸೂರ್ಯನ ಚಲನೆಗೆ ಕಾರಣ. ಅಮಾವಾಸ್ಯೆ ತಿಥಿ ಏನಿದೆ ಅದು ಪಿತೃಗಳ ನಡು ಮಧ್ಯಾಹ್ನ. ಆದ್ದರಿಂದ ಅಮಾವಾಸ್ಯೆಗೆ ನಾವು ತಿಲತರ್ಪಣಾದಿಗಳನ್ನು ಕೊಡುವುದರಿಂದ ಅವರಿಗೆ ಆಹಾರ ಕೊಟ್ಟ ಹಾಗೆ ಅಂತ ಒಂದು ಕಲ್ಪನೆ. ಹಾಗೆ ದಕ್ಷಿಣಾಯಣದ ಕನ್ಯಾಮಾಸ ಏನಿದೆ ಅಂದರೆ ಈ ಭಾದ್ರಪದ ಮಾಸ ಸೂರ್ಯ ಭೂಮಿಗೆ ಅತಿ ಸಮೀಪದಲ್ಲಿರುವುದರಿಂದ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದಕ್ಕೆ ಹೆಚ್ಚಿನ ಮಹತ್ವ ಇದೆ. ಶ್ರದ್ಧೆ, ಈ ಶಬ್ದದಿಂದ ಶ್ರಾದ್ದ ಶಬ್ದವು ನಿರ್ಮಾಣವಾಗಿದೆ. ಶ್ರದ್ಧೆಯಿಂದ ಮಾಡುವ ಕ್ರಿಯೆಗೆ ಶ್ರಾದ್ದ ಅಂತ ಹೇಳ್ತಾರೆ. ಈ ಲೋಕವನ್ನು ತ್ಯಜಿಸಿರುವ ನಮ್ಮ ಹಿರಿಯರು ನಮಗಾಗಿ ಏನು ಮಾಡಿದ್ದಾರೆಯೋ ಅದನ್ನು ಒಂದು ರಿಟರ್ನ್ ಕೊಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಶ್ರದ್ಧೆಯಿಂದ ಏನೋ ಒಂದು ಕಾರ್ಯ ಮಾಡ್ತೇವೆ, ಅದಕ್ಕೆ ಶ್ರಾದ್ದ ಎನ್ನುತ್ತಾರೆ. ಶ್ರಾದ್ದದ ಒಂದು ವ್ಯಾಖ್ಯಾನ ಬ್ರಹ್ಮಪುರಾಣದಲ್ಲಿ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದರೆ, ದೇಶ, ಕಾಲ ಮತ್ತು ಯೋಗ್ಯ ಸ್ಥಳವನ್ನು ಗಣನೆಗೆ ತೆಗೆದುಕೊಂಡು ಶ್ರದ್ಧೆಯಿಂದ ಮತ್ತು ವಿಧಿವತ್ತಾಗಿ ಪಿತೃಗಳನ್ನು ಉದ್ದೇಶಿಸಿ ಬ್ರಾಹ್ಮಣರಿಗೆ ಏನನ್ನು ಕೊಡಲಾಗುತ್ತದೆಯೋ ಅದಕ್ಕೆ ಶ್ರಾದ್ದ ಅಂತ ಹೇಳ್ತಾರೆ. ಈ ಶ್ರಾದ್ದ ವಿಧಿಯು ಮೂಲ ಕಲ್ಪನೆಯು ಬ್ರಹ್ಮದೇವರ ಪುತ್ರನಾದ ಅತ್ರಿ ಋಷಿಯದಾಗಿದೆ. ಬ್ರಹ್ಮದೇವನು ಹಾಕಿಕೊಟ್ಟ ಶ್ರಾದ್ದ ವಿಧಿಯನ್ನು ಅತ್ರಿದೇವನು ತನ್ನ ವಂಶದನಾದ ನಿಮಿಗೆ ಕೊಡ್ತಾನೆ. ಈ ರೂಢಿಯು ಈಗಲೂ ಪ್ರಚಲಿತವಾಗಿದೆ. ಇದನ್ನು ಪ್ರಪ್ರಥಮವಾಗಿ ಮನುಷ್ಯರಲ್ಲಿ ಮಾಡಿದವನು ಯಾರೆಂದರೆ ವೈವಸ್ವತ ಮನು. ಆದ್ದರಿಂದ ಅವನನ್ನು ಶ್ರಾದ್ದದೇವ ಅಂತ ಕೂಡ ಕರೀತಾರೆ. ರಾಮ ಲಕ್ಷ್ಮಣನೊಂದಿಗೆ ವನವಾಸದಲ್ಲಿ ಇದ್ದಾಗ ಭರತನು ಭೇಟಿಯಾಗಿ ತನ್ನ ತಂದೆಯ ಮರಣವಾರ್ತೆಯನ್ನು ರಾಮನಿಗೆ ತಿಳಿಸಿದಾಗ ಆ ಕೂಡಲೇ ರಾಮನು ತನ್ನ ತಂದೆಯ ಶ್ರಾದ್ದವನ್ನು ಮಾಡ್ತಾನೆ ಎಂಬ ಉಲ್ಲೇಖ ರಾಮಾಯಣದಲ್ಲಿ ಬರುತ್ತದೆ. ಈ ಇತಿಹಾಸ ಕ್ರಮದಂತೆ ರೂಢಿಯಲ್ಲಿ ಬಂದ ಶ್ರಾದ್ದದ 3 ಪ್ರಕಾರ ಯಾವುದಂತ ಹೇಳಿದರೆ, ಒಂದು ಅಗ್ನೋಕರ್ಣ, ಅಂದರೆ ಋಗ್ವೇದ ಕಾಲದಲ್ಲಿ ಸಮಿತ್ತು ಮತ್ತು ಪಿಂಡವನ್ನು ಅಗ್ನಿಗೆ ಆಹುತಿ ಕೊಟ್ಟು ಪಿತೃಪೂಜೆ ಮಾಡ್ತಿದ್ರು. ನಂತರ ಪಿಂಡ ಪೂಜೆ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿದರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿದೆ. ಅದೇನಂತ ಹೇಳಿದರೆ, ವಿಷ್ಣುವಿನ ಅವತಾರವಾದ ವರಾಹದೇವನು ಶ್ರಾದ್ದದ ಸಂಪೂರ್ಣ ಕಲ್ಪನೆಯನ್ನು ವಿಶ್ವಕ್ಕೆ ನೀಡುತ್ತಾನೆ ಅಂತ. ಆತನು ತನ್ನ ದವಡೆ ಹಲ್ಲಿನಿಂದ 3 ಪಿಂಡಗಳನ್ನು ತೆಗೆದು ದಕ್ಷಿಣ ದಿಕ್ಕಿನಲ್ಲಿ ತನ್ನ ಮೈಯ ರೋಮ, ಅದನ್ನು ದರ್ಭೆ ಅಂತ ಹೇಳ್ತಾರೆ, ಅದು ಏನಿದೆ ಅದು ವರಾಹದೇವರ ಕೈಯಲ್ಲಿನ ರೋಮವಾಗಿದೆ. ಅದನ್ನು ದಕ್ಷಿಣ ದಿಕ್ಕಲ್ಲಿಟ್ಟು ಅದರ ಮೇಲೆ 3 ಪಿಂಡಗಳನ್ನು ಇಟ್ಟು ತಂದೆ, ತಾತ ಮತ್ತು ಮುತ್ತಾತನ ಸ್ವರೂಪವೆಂದು ಇದನ್ನು ತಿಳಿಯಿರಿ ಅಂತ ಹೇಳ್ತಾ ತನ್ನ ಬೆವರಿನಿಂದ ಉಂಟಾದ ಎಳ್ಳು ಏನಿದೆ ಅದು ವರಾಹದೇವರ ಬೆವರಿನಿಂದ ಉಂಟಾದಂತಹ ಒಂದು ವಸ್ತುವಾಗಿದೆ. ಈ 3 ಪಿಂಡವನ್ನು ಶಾಸ್ತ್ರೋಕ್ತವಾಗಿ ಆ ಎಳ್ಳಿನಿಂದ ಪೂಜಿಸಬೇಕಂತ ಹೇಳಿ ವರಾಹದೇವ ಅಂತರ್ಗತನಾಗ್ತಾನೆ. ಹೀಗೆ ಈ ವರಾಹದೇವರು ಹೇಳಿದಂತೆ ಪಿತೃಗಳ ಪಿಂಡ ಪೂಜೆಯು ಪ್ರಾರಂಭವಾಗ್ತದೆ. ನಂತರ ಈಗಿನ ಕಾಲದಲ್ಲಿ ಪಾರ್ವಣ ಶ್ರಾದ್ದ ಎಂದು ಹೇಳಿದ್ದಾರೆ. ಈಗ ಪಿತೃಲೋಕ ಮಾಡುವ ಈ ಶ್ರಾದ್ದದ ಉದ್ದೇಶ ಅಂತ ಹೇಳಿದರೆ, ಪಿತೃಲೋಕ ಪ್ರಾಪ್ತವಾದ ಪಿತೃಗಳಿಗೆ ಮುಂದಿನ ಲೋಕಕ್ಕೆ ಹೋಗಲಿಕ್ಕೆ ಒಂದು ಗತಿ ಸಿಗಬೇಕು, ಅಂದರೆ ಒಂದು ವೇಗ ಸಿಗಬೇಕು ಅಂತ ಹೇಳಿ.
ಪಿತೃಲೋಕ ಎಲ್ಲಿದೆ ಅಂತ ಹೇಳಿದ್ರೆ ಈ ಭೂಲೋಕ, ನಮ್ಮದು ಭೂಲೋಕ ಮತ್ತು ಭುವಲೋಕ ಅಂತಿದೆ. ಅದರ ಮಧ್ಯದಲ್ಲಿ ಪಿತೃಲೋಕ ಬರ್ತದೆ. ಆ ಪಿತೃಲೋಕದಿಂದ ಮುಂದಿನ ಲೋಕಕ್ಕೆ ಒಂದು ದೂಡ್ಲಿಕ್ಕೆ ನಾವು ಶ್ರಾದ್ದವನ್ನ ಮಾಡ್ತೇವೆ. ಅದು ಏನಂತ ಹೇಳಿದ್ರೆ ಭುವಲೋಕ ಆದ್ಮೇಲೆ ನೆಕ್ಸ್ಟ್ ಬರೋದು ಸ್ವರ್ಗಲೋಕ. ಸ್ವರ್ಗಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಪಿತೃಗಳಿಗೆ ಏನಿದೆ ಪಿತೃಲೋಕದಿಂದ ದೂಡ್ತಾ ಅಂದ್ರೆ ಈ ಶ್ರಾದ್ದ ಕರ್ಮವನ್ನ ಮಾಡ್ತಾ ಅವರಿಗೆ ನಾವು ಸದ್ಗತಿಯನ್ನ ಕೊಡುವ ಒಂದು ಕಲ್ಪನೆ. ನಮ್ಮ ಕುಲದಲ್ಲಿ ಯಾವ ಮೃತಾತ್ಮರಿಗೆ ಅವರ ಏನಾದಾದ್ರೂ ಒಂದು ಅತೃಪ್ತ ಒಂದು ಯಾವುದ ಆಸೆ ಏನೋ ಇತ್ತ ಅಂತಹ ಏನಾದಿದ್ರೆ ಅದನ್ನ ಸಾಯೋ ಮೊದಲು ಅವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಂತಹ ನಾವು ಶ್ರಾದ್ದವನ್ನ ಮಾಡಿ ಆ ಆಸೆ ಆಕಾಂಕ್ಷೆಗಳನ್ನ ಅಲ್ಲಿಯೇ ಪೂರೈಕೆ ಮಾಡಿ ಅವರನ್ನ ಮುಂದಿನ ಗತಿಗೆ ಕಳಿಸ್ತೇವೆ. ಕೆಲವೊಂದು ಪಿತೃಗಳು ಅವರ ದುಷ್ಕರ್ಮದಿಂದ ಪಿತೃಲೋಕಕ್ಕೆ ಹೋಗದೆ ಆ ಭೂತಯೋನಿಗೆ ಹೋಗ್ತಾರೆ. ಅವರನ್ನು ನಾವು ಆ ಶ್ರಾದ್ದದ ಮೂಲಕ ಆ ಭೂತಯೋನಿಯಿಂದ ಮುಕ್ತಗೊಳಿಸಿ ಮುಂದಿನ ಲೋಕಕ್ಕೆ ಕಳಿಸುವುದು ಸಹ ಸಾಧ್ಯವಿದೆ. ಹೇಗೆ ದೇವರು ಮತ್ತು ಋಷಿಗಳು ನಮ್ಮ ಸಮಾಜಕ್ಕೆ ಒಂದು ಋಣವನ್ನು ಕೊಟ್ಟಿದ್ದಾರೋ ಹಾಗೆ ಈ ಪಿತೃ ಋಣವು ಕೂಡ ಅಷ್ಟೇ ಮಹತ್ವದಾಗಿದೆ. ದೇವರ ಋಣ ಮತ್ತು ಋಷಿ ಋಣಗಳನ್ನು ಒಂದು ಎರಡನ್ನ ಕೊಂಡಿಯಾಗಿ ಹಿಡ್ಕೊಂಡು ಯಾವುದಂದ್ರೆ ಪಿತೃ ಋಣ. ಈ ಪಿತೃ ಋಣವನ್ನ ಶ್ರಾದ್ದ ಕಾರ್ಯಗಳನ್ನು ಮಾಡಿ ದಾನ ಧರ್ಮ ಮಾಡಿ ಅದರಿಂದ ಪಿತೃಗಳಿಗೆ ಸಂತೋಷ ಮಾಡಿ ಅದರ ಮೂಲಕ ಋಷಿಗಳಿಗೆ ಮತ್ತು ಆ ದೇವರಿಗೆ ತರ್ಪಣ ಕೊಟ್ಟು ಅವರನ್ನು ಸಹ ಖುಷಿಪಡಿಸುವಂತಹ ಒಂದು 3 ಋಣ ಏನಿದೆ, ದೇವರಣ, ಋಷಿ ಋಣ ಮತ್ತು ಪಿತೃಋಣ. ಅರುಣೋಹಂ ಋಣತ್ರಯಾತ ಅಂತ ಹೇಳ್ತಾರೆ. ಈ ಋಣ ತಂದೆ, ತಾತ, ಮುತ್ತಾತ ಇವರ ಋಣ, ದೇವರಣ, ಋಷಿ ಋಣ, ಪಿತೃಋಣ, ಈ 3 ಋಣವನ್ನು ಈ ಋಣದಿಂದ ಮುಕ್ತಗೊಳಿಸುವಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡೋದು. ಹೇಗೆ ಪುತ್ರರು ತಮ್ಮ ಪಿತೃಗಳಿಗೆ ಪಿಂಡೋದಕವನ್ನು ಕೊಟ್ಟ ಮೇಲೆ ಪಿತೃಗಳು ಖುಷಿಗೊಳ್ತಾರೆ ಅಂತ ಇಲ್ಲಿದೆ. ಅಂದ್ರೆ ಮಹಾಭಾರತದ ಒಂದು ಶ್ಲೋಕ ಹೀಗಿದೆ, ಪುನ್ನಾಮೋ ನರಕಾತ್ ಯಸ್ಮಾತ್ ರಾಯತೆ ಇತಿ ಪುತ್ರ ಅಂತ. ಅಂದ್ರೆ ಪುನ್ನಾಮ ಎಂಬ ಒಂದು ನರಕ ಇದೆ, ಅದರಿಂದ ಪಿತೃಗಳನ್ನ ಹೊರಗೆ ತರುವವನು ಅಂದ್ರೆ ಸದ್ಗತಿಯನ್ನು ಕೊಡುವವನು ಪುತ್ರ ಅಂತ ಹೇಳ್ತಾರೆ. ಪಿತೃಗಳಿಗೆ ಸದ್ಗತಿ ಸಿಗಬೇಕು, ಅವರು ಅನುಭವಿಸಬೇಕಾದ ಅಸಂಖ್ಯಾತ ಯಾತನೆಗಳಿಂದ ಅವರಿಗೆ ಮುಕ್ತಿ ಸಿಗಬೇಕು ಮತ್ತು ಪಿತೃಗಳು ಪಿತೃಲೋಕದಿಂದ ವಂಶಜರ ಮೇಲೆ ಕೃಪಾದೃಷ್ಟಿ ಇಡಬೇಕಂತ ಪುತ್ರನು ಶ್ರಾದ್ದ ವಿಧಿಯನ್ನ ಮಾಡ್ತಾನೆ. ಹೀಗೆ ಸುಮಂತ ಋಷಿಗಳು ಒಂದು ವಾಕ್ಯವನ್ನು ಹೇಳ್ತಾರೆ, ಶ್ರಾದ್ದಾತ್ ಪರತರಂ ನಾನ್ಯತ್, ಅಂದ್ರೆ ಶ್ರಾದ್ದಕ್ಕಿಂತ ಹೆಚ್ಚು ಶ್ರೇಯಸ್ಕರವಾದದ್ದು ಬೇರೇನೂ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಶ್ರಾದ್ದಗಳಲ್ಲಿ ಮೃತ್ಯುವಿನ ನಂತರ ಹೇಗೆ ಪಿತೃದೇವತೆಗಳು ಏನು ಕೊಡ್ತಾರೆ ಅಂದ್ರೆ ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನೀಚ ಅಂತ ಹೇಳ್ತಾರೆ. ಅಂದ್ರೆ ಆಯಸ್ಸು ಪಿತೃಗಳು ಕೊಡೋದು, ಆಯು ಪ್ರಜಾಂ ಅಂದ್ರೆ ಮಕ್ಕಳು, ಮಕ್ಕಳನ್ನ ಸಂತತಿಯನ್ನ ಕೊಡೋದು ಪಿತೃದೇವತೆಗಳು. ಆಯು ಪ್ರಜಾಂ ಧನಂ ವಿದ್ಯಾಂ ಅಂದ್ರೆ ಹಣ, ವಿದ್ಯೆ, ಸ್ವರ್ಗ, ಮೋಕ್ಷ, ಸುಖ ಇವುಗಳನ್ನೆಲ್ಲ ಕೊಡೋದು ಪಿತೃದೇವತೆಗಳು. ಅಂದ್ರೆ ದೇವರ ಅನುಗ್ರಹದಲ್ಲೇ ನಮಗೆ ಕೊಡುವಂಥದ್ದು ಪಿತೃದೇವತೆ. ಈ ಶ್ರಾದ್ದ ಕರ್ಮಾದಿಗಳನ್ನ ಟೈಮಿಗೆ ಮಾಡ್ತಾ ಇದ್ರೆ, ನಮ್ಮ ಶ್ರದ್ಧೆಯನ್ನ ಮಾಡ್ತಾ ಇದ್ರೆ ಈ ಎಲ್ಲವೂ ಸಲೀಸಾಗಿ ಸಿಗ್ತದೆ ಅನ್ನುವ ಒಂದು ಕಲ್ಪನೆ. ಹಾಗೆ ಎಲ್ಲ ಜೀವಗಳ ಲಿಂಗ ದೇಹಗಳು ಸಾಧನೆಯನ್ನು ಮಾಡುವವ ಆಗಿರುವುದಿಲ್ಲ. ಆದ್ದರಿಂದ ಶ್ರಾದ್ದ ಮಾಡಿ ಬಾಹ್ಯ ಇಂಧನದ ಬಲದಿಂದ ಅವುಗಳನ್ನ ನಾವು ಮುಂದಕ್ಕೆ ತಳ್ಳುತ್ತೇವೆ. ಅದರಿಂದ ಶ್ರಾದ್ದವನ್ನು ಮಾಡುವುದು ಅವಶ್ಯವಾಗಿದೆ. ಶ್ರಾದ್ದವನ್ನು ಮಾಡಿ ಜೀವಗಳ ಲಿಂಗ ದೇಹಗಳ ಸುತ್ತಲೂ ಇರುವ ವಾಸನಾತ್ಮಕ ಕೋಶಗಳ ಆವರಣವನ್ನು ಕಡಿಮೆ ಮಾಡಿ ಅವುಗಳನ್ನು ಹಗುರಗೊಳಿಸಿ ಮಂತ್ರಶಕ್ತಿಯ ಇಂಧನದಿಂದ ಅವರಿಗೆ ಗತಿಯನ್ನ ಕೊಡುವುದೇ ಶ್ರಾದ್ದದ ಮುಖ್ಯ ಉದ್ದೇಶವಾಗಿದೆ. ಹೇಗೆ ಒಂದು ಗರ್ಭಾಧಾರಣೆ ಆದ ಮೇಲೆ ಮಗುವಿನ ಜನ್ಮವು ಸುಖಕರ ಆಗಬೇಕು, ಗರ್ಭದಲ್ಲಿ ಜೀವದ ಪ್ರವೇಶ ಬೆಳವಣಿಗೆ ಆಗಬೇಕು, ಹೀಗೆ ಸುಲಭ ಹೆರಿಗೆ ಆಗಬೇಕು, ಹೇಗೆ ನಾವು ಅಂದ್ಕೊಳ್ತೇವ ಹಾಗೆ ಇವೆಲ್ಲವೂ ಪಿತೃಗಳ ಒಂದು ಕೃಪೆ ಇದ್ರೆ ಮಾತ್ರ ಆಗ್ತದೆ. ಪಿತೃಗಳ ಕಾರ್ಯ ಮಾಡ್ತಾ ಇದ್ರೆ ಅವುಗಳು ಸಂತಾನವನ್ನು ಮುಂದುವರಿಸಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಮೃತ್ಯುವಿನ ನಂತರ ಮುಂದಿನ ಜನ್ಮದವರೆಗಿನ ಕಾಲವು ಒಂದು ರೀತಿಯಲ್ಲಿ ಗರ್ಭದಲ್ಲಿರುವ ಮಗುವಿನಂತೆ ಅವರಿಗಿರ್ತದೆ. ಗರ್ಭದಲ್ಲಿನ ಬಾಲಕನ ಬೆಳವಣಿಗೆ ಸರಿಯಾಗಿ ಆಗಬೇಕೆಂದು ನಾವು ಹೇಗೆ ಕಾಳಜಿ ಮಾಡ್ತೇವ ಹಾಗೆ ಶ್ರಾದ್ದದ ಮೂಲಕ ಪಿತೃಗಳಿಗೆ ಕೂಡ ನಾವು ಹಾಗೆ ಮಾಡ್ತೇವೆ. ಇದನ್ನ ಒಂದು ತರ್ಕದಿಂದ ಸಾಬೀತು ಮಾಡ್ಲಿಕ್ಕಾಗದಿದ್ರು ಒಂದು ಶ್ರಾದ್ದದ ಮಂತ್ರದಿಂದ ನಿರ್ಮಾಣವಾಗುವ ಒಂದು ಎನರ್ಜಿ ಏನಿದೆ ಅದರಿಂದ ಒಂದು ಅಲೌಕಿಕ ಪರಿಣಾಮಗಳಾಗ್ತದೆ. ಇದರಿಂದ ಮೃತಾತ್ಮನ ದೇಹದ ಸುತ್ತಲೂ ಒಂದು ಕವಚ ಹಾಗೆ ನಿರ್ಮಾಣ ಆಗಿ ಮುಂದಿನ ಗತಿ ಸಿಗಲು ಸಹಾಯ ಮಾಡ್ತದೆ. ಹೀಗೆ ನರಕ, ಭುವಲೋಕ, ಪಿತೃಲೋಕ ಮತ್ತು ಸ್ವರ್ಗದಲ್ಲಿ ಈ ವಿಧಿಗಳ ಲಾಭದಾಯಕ ಪರಿಣಾಮ ಆಗ್ತದೆ. ಹೇಗೆ ಮಗುವು ಗರ್ಭಾಶಯದಿಂದ ಹೊರಬರುವ ತನಕ ತಾಯಿಯು ಅದಕ್ಕೆ ಸಂರಕ್ಷಣಾ ಕವಚ ಕೊಡ್ತಾಳ, ಹಾಗೆಯೇ ಶ್ರಾದ್ದದಲ್ಲಿ ವಿಧಿಗಳ ಮೂಲಕ ಪಿತೃಗಳಿಗೆ ಆಯಾ ಸಂರಕ್ಷಣಾ ಕವಚವನ್ನ ಕೊಡಲಾಗ್ತದೆ. ಹಾಗೆ ಮೃತ್ಯುವಿನ ನಂತರ ಆತ್ಮಕ್ಕೆ ಪ್ರಾಪ್ತವಾಗುವ ಸೂಕ್ಷ್ಮ ದೇಹ ಮತ್ತು ಶ್ರಾದ್ದವಿಧಿಯಾಗುವ ದೇಹದ ಮೇಲೆ ಪರಿಣಾಮ ಆಗುವುದೇನೆಂದ್ರೆ ಒಂದು ಅತಿವಾಹಿಕ ದೇಹ. ಅಂದ್ರೆ ಮೃತ್ಯುವಿನ ಸಮಯದಲ್ಲಿ ಆತ್ಮಕ್ಕೆ ಒಂದು ಸೂಕ್ಷ್ಮ ದೇಹ ಒಂದು ಪ್ರಾಪ್ತಿಯಾಗ್ತದೆ, ಅದನ್ನ ಅತಿವಾಹಿಕ ದೇಹ ಅಂತ ಹೇಳ್ತಾರೆ. ಈ ದೇಹದ ಸಹಾಯದಿಂದ ಆತ್ಮವು ಇಹಲೋಕಕ್ಕೆ ಹೋಗ್ತದೆ. ಈ ಲೋಕದಲ್ಲಿರುವ ಅದಕ್ಕೆ ಚಳಿ, ಬಿಸಿಲು, ಬಾಯಾರಿಕೆಯಂತಹ ಕ್ಲೇಶ ಬಹಳಷ್ಟು ಪ್ರಮಾಣದಲ್ಲಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಮೃತದೇಹ ಅಥವಾ ಶವ ಅಂದರೆ ಈ ಅರ್ಥದಲ್ಲಿ ಪ್ರೇತ ಅಂತ ಹೇಳ್ತೇವೆ. ಪ್ರಯಿತ ಅಂದ್ರೆ ಹತ್ತಿರ ಇದ್ದು ನಮಗೆ ಗೊತ್ತಾಗದಿರುವಂತಹ ದೂರ ಹೋಗಿರುವ ಒಂದು ವಸ್ತು, ಅದಕ್ಕೆ ಪ್ರೇತ ಅಂತ ಹೇಳ್ತಾರೆ.
ಈ ಪ್ರೇತಕ್ಕೆ ಪ್ರೇತ ಶರೀರ ಪ್ರಾಪ್ತಿಯಾಗ್ತದೆ. ಅತಿವಾಹಿತ ದೇಹದಿಂದ ಪ್ರೇತ ಶರೀರ ಆಗ್ತದೆ. ಪ್ರೇತ ಶರೀರಕ್ಕೆ ಲಿಂಗ ದೇಹಕ್ಕಾಗಿ ಮಾಡಿದ ಅಂತ್ಯೇಷ್ಟಿ ವಿಧಿಗಳಿಂದ ಹಾಗೆ ಮೊದಲಿನ 10 ದಿನ ನಾವು ಮಾಡಿದ ದಶಪಿಂಡ ಯೋಗದಿಂದ ಆತ್ಮವು ಅತಿವಾಹಿಕ ದೇಹದಿಂದ ಮುಕ್ತವಾಗಿ ಅದಕ್ಕೆ ಒಂದು ಪ್ರೇತ ಶರೀರ ಸಿಗ್ತದೆ. ಅದು ಅಂಗುಷ್ಟದಷ್ಟೇ ಇರ್ತದೆ ಅಂತ, ಒಂದು ನಮ್ಮ ಅಂಗುಷ್ಟದ ಎಷ್ಟು ಸೈಜ್ ಇದೆ ಆ ಸೈಜ್ ಇದು ಒಂದು ಅದಕ್ಕೆ ಪ್ರೇತ ಶರೀರ ಸಿಗ್ತದೆ. ನಂತರ ನಾವು ಕೊಡುವಂತಹ ಪಿಂಡ ಪ್ರದಾನವ 12ನೇ ದಿವಸ ಪಿಂಡೀಕರಣ ಶ್ರಾದ್ದ ಇದರಿಂದ ಮಾಡಿದಾಗ ಅವರಿಗೆ ಕೈ ಕಾಲು ಬಾಯಿ ಇತ್ಯಾದಿ ಮನುಷ್ಯನ ಹೇಗೆ ರೂಪ ಇದೆ ಹಾಗೆ ರೂಪದ ಒಂದು ಔಟ್ಲೈನ್ ಸ್ಕೆಚ್ ಆಗಿ ಅದಕ್ಕೆ ಒಂದು ಶರೀರ ಬರ್ತದೆ. ನಂತರ ಪಿತೃತ್ವ ಮಾಸಿಕ ಏಕೋದ್ದಿಷ್ಟ ಮಾಡಿ ವರ್ಷ ನಂತರ ಅದಕ್ಕೆ ಪ್ರೇತದಿಂದ ಮುಕ್ತವಾಗಿ ಲಿಂಗದೇಹವು ಪಿತೃವಸ್ಥೆಗೆ ಹೋಗ್ತದೆ, ಪಿತೃಲೋಕಕ್ಕೆ ಹೋಗ್ತದೆ. ಅಂದರೆ ನಮ್ಮ ಮನುಷ್ಯ ಲೋಕದ ಮೇಲೆ ಚಂದ್ರಲೋಕದ ಮೇಲಿರುವ ಒಂದು ಯಾವುದು ಇದೆ ಸ್ಥಳ ಅದಕ್ಕೆ ಪಿತೃಲೋಕ ಅಂತ ಹೇಳ್ತಾರೆ. ನಾವು ಪಿತೃಪಕ್ಷ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಶ್ರಾದ್ದ ಇದ್ದ ಸಂದರ್ಭದಲ್ಲಿ ನಾವು ಕಾಗೆಗಳಿಗೆ ಕಾಕಬಲಿ ಅಂತ ಅನ್ನ ಪಾಯಸ ಇತ್ಯಾದಿ ಎಲೆ ಮೇಲೆ ಇಟ್ಟು ಕಾಗೆಗೆ ಇಡ್ತೇವೆ. ಅದು ಎಲ್ಲಿಂದ ಶುರುವಾಯಿತು, ಇದು ವಾಡಿಕೆ ಎಲ್ಲಿಂದ ಬಂತು ಅಂತ ಹೇಳಿದರೆ, ಹಿಂದೆ ಒಮ್ಮೆ ರಾಮಾಯಣದ ಕಾಲದಲ್ಲಿ, ಅದು ರಾವಣನ ಕಾಲ, ಆ ಟೈಮಲ್ಲಿ ಸೂರ್ಯವಂಶದ ರಾಜ ಒಬ್ಬ ಮರುತ್ ಎಂಬಂತಹ ರಾಜ ಬೃಹಸ್ಪತಿ ಗುರುಗಳ ತಮ್ಮನಾದ ಸಂವರ್ತ ಎಂಬ ಋಷಿಯ ಪೌರೋಹಿತ್ಯದಲ್ಲಿ ಒಂದು ಯಜ್ಞ ಮಾಡ್ತಾ ಇದ್ದ. ಆಗ ರಾವಣನಿಗೆ ಹೆದರಿ ದೇವತೆಗಳು ಒಂದೊಂದು ಪಕ್ಷಿಯ ರೂಪ ತಾಳಿ ಆ ಯಜ್ಞಕ್ಕೆ ಬರ್ತಾರೆ. ದೇವೇಂದ್ರ ನವಿಲಿನ ರೂಪದಲ್ಲಿ ಬರ್ತಾನೆ, ಬ್ರಹ್ಮ ದೇವರು ಹಂಸ ರೂಪದಲ್ಲಿ, ಹಾಗೆ ಯಮನು ಕಾಗೆ ರೂಪದಲ್ಲಿ ಬರ್ತಾನೆ. ಹೀಗೆ ಗೌಪ್ಯತೆಯಿಂದ ಪಕ್ಷಿ ಪ್ರಾಣಿ ರೂಪದಿಂದ ಬಂದ ದೇವತೆಗಳು ಆ ಪಕ್ಷಿ ಪ್ರಾಣಿಗಳಿಗೆ ಒಂದೊಂದು ವರ ನೀಡ್ತಾರೆ. ಯಮದೇವರು ಕಾಗೆಗಳಿಗೆ ದೀರ್ಘಾಯುಷ್ಯ ಕೊಟ್ಟು ನನ್ನ ಲೋಕದಲ್ಲಿರುವ ಪಿತೃಗಳು ನಿನ್ನ ಮೂಲಕ ಉಂಡು ತೃಪ್ತರಾಗಲಿ ಎಂದು ಅವರಿಗೆ ಆಶೀರ್ವಾದ ಕೊಡ್ತಾರೆ. ಹಾಗೆ ನಾವು ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಅನ್ನವನ್ನು ಕೊಟ್ಟು ಅದರ ಮೂಲಕ ಪಿತೃಗಳು ಸಂತೃಪ್ತರಾಗ್ತಾರೆ ಅಂತ ನಾವು ಭಾವಿಸ್ತೇವೆ. ಹಾಗೆ ನಾವು ಕಾಗೆಗೆ ಇಡುವಾಗ ಕಾ ಕಾ ಅಂತ ಹೇಳ್ತೇವೆ. ಅದರ ಅರ್ಥ ನಮ್ಮನ್ನು ರಕ್ಷಿಸು ಅಂತ. ಅದರ ಬದಲು ಕಾಗೆ ಕೂಡ ಕಾಕ ಅಂತ ಆಗಾಗ ಹೇಳ್ತಾ ಇರ್ತದೆ. ಅಂದರೆ ಕಾ ಅಂದರೆ ಸಂಸ್ಕೃತದಲ್ಲಿ ಯಾರು ಅಂತ, ನೀನು ಯಾರು, ದೇವರು ಯಾರು, ನಿನ್ನ ಹಿಂದೆ ಬರುವವರು ಯಾರು, ಇದರ ಬಗ್ಗೆ ನೀನು ಜಿಜ್ಞಾಸೆ ಮಾಡು ಅಂತ ಆ ಕಾಗೆ ನಮಗೆ ಆಗಾಗ ತಿಳಿಸ್ತಾ ಇರ್ತದೆ. ಅದರ ನಂತರ ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಏನಂತ ಹೇಳಿದರೆ, ಕಾಗೆಯು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವ ಒಂದು ಪಕ್ಷಿ ಇದೊಂದೇ. ಈಗ ನಮಗೆ ಕೋಳಿ ಅಂತ ಕಾಣ್ಬೋದು, ಕೋಳಿ ಇದರಿಂದ ನಾವು ಬೇಗ ಹೇಳ್ತೇವೆ ಅಂತ, ಹಾಗೆಲ್ಲ. ಕೋಳಿಗಿಂತ ಮೊದಲು ಕಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತದೆ. ಕೋಳಿ ಸೂರ್ಯೋದಯ ಆದಮೇಲೆ ಸೂರ್ಯೋದಯ ಸಮಯದಲ್ಲಿ ಹೇಳುವುದು. ಹಾಗೆ ಕಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತದೆ. ಆಗ ಏನಾದರೂ ನಾವು ಆಹಾರ ಕೊಟ್ಟರು ಕೂಡ ಅದು ಹಂಚಿ ತಿಂತದೆ. ಹೀಗೆ ನಮ್ಮ ಪಿತೃಗಳು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಿದ್ರು, ಸಂಧ್ಯಾವಂದನ ಇತ್ಯಾದಿ ಮಾಡ್ತಿದ್ರು, ಅವರು ಕೂಡ ಹಂಚಿ ತಿಂತಿದ್ರು. ಅದನ್ನೆಲ್ಲ ನೆನಪಿಸುವಂತಹ ಒಂದು ಪ್ರಾಣಿ ಪಕ್ಷಿ ಏನಾದಿದ್ರೆ ಅದು ಕಾಗೆ ಮಾತ್ರ. ಹಾಗೆ ನಾವು ಕಾಗೆಗಳಿಗೆ ಅನ್ನವನ್ನು ಕೊಡುವಂತಹ ಒಂದು ಕ್ರಮ. ನಂತರ ಅದು ಕೂಡ ಸಂಜೆ ಆದಾಗ ಆಹಾರ ಕರುಣಿಸಿದ ದೇವರಿಗೆ ಧನ್ಯವಾದ ಅಂತ ಹೇಳ್ತದೆ. ಹಾಗೆ ಶಾಸ್ತ್ರದ ಅನುಸಾರ ನಾವು ಆಯುರ್ವೇದದಲ್ಲಿ ಏನು ಹೇಳುವಂತೆ, ಸೂರ್ಯಾಸ್ತ ಆದ ಮೇಲೆ ಕಾಗೆ ತನ್ನ ಗೂಡಿಗೆ ಹೋಗ್ತದೆ. ವಾಪಸ್ ಏನು ಸಹ ಒಂದು ಅನ್ನ ಇತ್ಯಾದಿ ಅದು ಸ್ವೀಕರಿಸುವುದಿಲ್ಲ. ಮುಂಚೆ ನಮ್ಮ ಹಿರಿಯರು ಕೂಡ ಹಾಗೆ ಇದ್ರು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಿದ್ರು, ಹಂಚಿ ತಿಂತಿದ್ರು, ಸೂರ್ಯಾಸ್ತದ ಆದ ನಂತರ ಆಹಾರ ಸೇವಿಸ್ತಿರ್ಲಿಲ್ಲ, ಅವರು ಮಲಗ್ತಿದ್ರು, ವಾಪಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಿದ್ರು ಅನ್ನುವ ಒಂದು ಮನುಷ್ಯನಿಗೆ ಹತ್ತಿರವಾದಂತಹ ಜ್ಞಾನದಲ್ಲಿ ಇರುವಂತಹ ಒಂದು ಪ್ರಾಣಿ ಪಕ್ಷಿ ಏನಾದರೂ ಇದ್ದರೆ ಅದು ಕಾಗೆ. ನಮಗೆ ಮಂಗನಿಂದ ಮಾನವ ಅಂತ ಹೇಳ್ಬೋದು, ಆದರೆ ಕಾಗೆ ಅಷ್ಟು ಜ್ಞಾನ ಮಂಗಕ್ಕಿಲ್ಲ. ಅದು ಒಂದು ಕಾಗೆ ಅಂತ ಒಂದು ಇಂಟೆಲಿಜೆಂಟ್ ಪ್ರಾಣಿ ಪಕ್ಷಿ ಯಾವುದಿಲ್ಲ. ಹಾಗೆ ನಾವು ಮನುಷ್ಯನ ನೆಕ್ಸ್ಟ್ ಕಾಗೆ ಬರೋದ್ರಿಂದ ಆ ಕಾಗೆಗೆ ಒಂದು ಏನಿದೆ ಪಿತೃಗಳ ಸ್ಥಾನ ಕೊಟ್ಟು, ಹಾಗೆ ಪಿತೃಗಳು ಅವರಲ್ಲಿ ಬಂದು ಆಹಾರ ಸ್ವೀಕರಿಸಿದ್ದಾರೆ ಅಂತ ನಾವು ಭಾವಿಸಿ ನಾವು ಅನ್ನವನ್ನು ಇಡ್ತೇವೆ, ಕಾಕಬಲಿ ಮಾಡ್ತೇವೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಕಾಗೆಗೆ ನೀವು ಏನು ಹಾಕಿದರೂ ಸಹ ಅದು ತಿನ್ನುತ್ತೆ. ಕಾಗೆ ವಿಷ ಪದಾರ್ಥಗಳನ್ನು ಒಂದು ಸೆನ್ಸ್ ಮಾಡುವಂತಹ ಒಂದು ಶಕ್ತಿ ಕಾಗೆಗೆ ಇದೆ. ಅದಕ್ಕೆ ನಿಮ್ಮ ಆಹಾರದಲ್ಲಿ ಏನಾದರೂ ವಿಷ ಪದಾರ್ಥ ಏನಾದರೂ ಸೇರಿಕೊಂಡ್ರೆ ಅದು ನೀವು ಕಾಗೆಗೆ ಇಟ್ಟಾಗ ಕಾಗೆ ತಿನ್ನೋದಿಲ್ಲ. ಅದು ನಮ್ಮ ಪೂರ್ವಜರು ವಿಷ ಪದಾರ್ಥ ಏನಾದರೂ ಇದೆಯಾ ಅಂತ ಅದಕ್ಕೆ ಕಾಗೆಗೆ ಇಟ್ಟು ಮೊದಲು ನಾವು ತಿಂತಿದ್ವಿ. ಅದರ ಅರ್ಥ ಏನಂತ ಹೇಳಿದರೆ, ಪಕ್ಕನೆ ಏನಾದರೂ ವಿಷ ಪದಾರ್ಥದಲ್ಲಿ ಸೇರಿದರೆ ಕಾಗೆ ಅದನ್ನು ಮುಟ್ಟುವುದಿಲ್ಲ. ಆಗ ನಮಗೆ ಅದನ್ನು ನೋಡಿ ಏನೋ ಇದರಲ್ಲಿ ಸಮಸ್ಯೆ ಇದೆ, ವಿಷ ಸೇರಿರ್ಬೋದು ಅಂತ ಒಂದು ನಮಗೆ ತಿಳಿದಿತ್ತು. ಅದರಿಂದ ಪೂರ್ವಜರು ಮೊದಲು ಕಾಗೆಗೆ ಇಟ್ಟು ಕಾಗೆ ತಿಂದ ಮೇಲೆ ಎಲ್ಲ ಸರಿ ಉಂಟು ಅಂತ ತಿಳಿದು ನಮ್ಮ ಪೂರ್ವಜರು ತಿಂತಿದ್ರು. ಅದನ್ನೇ ನಾವು ಈಗ ಫಾಲೋ ಮಾಡಿಕೊಂಡು ಬಂದಿದ್ದೇವೆ. ಕಾಗೆಗೆ ಇಟ್ಟ ಕೂಡಲೇ ನಾವು ತಿನ್ನೋದಲ್ಲ, ಕಾಗೆ ಮೊದಲು ತಿನ್ನಬೇಕು. ಅದನ್ನು ನೋಡಿ ಎಲ್ಲ ಸರಿ ಇದೆ ಅಂತ ಗೊತ್ತಾದ ಮೇಲೆ ನಾವು ತಿನ್ನಬೇಕು. ಕಾಗೆಗಳು ಸಂತಾನ ಉತ್ಪತ್ತಿಯನ್ನು ಈ ಭಾದ್ರಪದ ಮಾಸದ ಸಮಯದಲ್ಲಿ ಅತಿ ಹೆಚ್ಚಾಗಿ ಮಾಡ್ತದೆ. ಅದಕ್ಕಾಗಿ ಭಾದ್ರಪದದಲ್ಲಿ ಬರುವಂತಹ ಒಂದು ಮಹಾಲಯ ಅಂದರೆ ಪಿತೃಗಳ ವಿಶೇಷವಾದ 15 ದಿನ ಏನಿದೆ, ಆ ದಿನಗಳಲ್ಲಿ ಕಾಗೆಗೆ ನಾವು ಅನ್ನವನ್ನು ಕೊಟ್ಟು ಅದರ ಸಂತಾನ ಅಭಿವೃದ್ಧಿಗೆ ನಾವು ಕೂಡ ಅದಕ್ಕೆ ಸಹಾಯ ಮಾಡ್ತಾ ಇದ್ದೇವೆ. ಹಾಗೆ ಕಾಗೆಯ ಸಂತಾನ ಅಭಿವೃದ್ಧಿ ಆದರೆ ನಮಗೇನು ಉಪಯೋಗ ಅಂತ ಹೇಳಿದರೆ, ಕಾಗೆಗಳು ವಿಶೇಷವಾಗಿ ಅಶ್ವತ್ಥ ಮರ ಹಾಗೂ ಆಲದ ಮರವನ್ನು ಬೆಳೀಲಿಕ್ಕೆ ಕಾಗೆ ಸಹಾಯ ಬೇಕು. ಅದು ಅತಿ ಹೆಚ್ಚು ಆಮ್ಲಜನಕ ಅಂದರೆ ಆಕ್ಸಿಜನನ್ನು ಒಂದು ಪ್ರೊಡ್ಯೂಸ್ ಮಾಡುವಂತಹ 2 ಮುಖ್ಯವಾದ ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡುವಂತಹ ಮರ ವಿಶೇಷವಾಗಿ ಆಲದ ಮರ ಮತ್ತು ಅಶ್ವತ್ಥ ಮರ.
ಅದಕ್ಕಾಗಿ ಆ 2 ಮರ ಬೆಳಿಬೇಕಂದ್ರೆ ಕಾಗೆಗಳು ಬೆಳಿಬೇಕು. ಅದು ಹೇಗೆ ಅಂದರೆ ಕಾಗೆಗಳು ಅದರ ಬೀಜವನ್ನು ತೆಗೆದು ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ಜೀರ್ಣ ಮಾಡಿಸಿಕೊಂಡು ಒಂದು ವಿಶೇಷವಾಗಿ ಒಂದು ಮಲವನ್ನು ಮಾಡಿದಾಗ ಇನ್ನೊಂದು ಪ್ರದೇಶದಲ್ಲಿ ಮಲ ವಿಸರ್ಜನೆ ಮಾಡಿದಾಗ ಆ ಮಲ ವಿಸರ್ಜನೆಯಿಂದಲೇ ಇನ್ನೊಂದು ಆಲದ ಮರ ಅಥವಾ ಅಶ್ವತ್ಥ ಮರ ಹುಟ್ಟುವ ಸಾಧ್ಯತೆ ಬಹುತೇಕ ಜಾಸ್ತಿ ಇದೆ. ಅಂದರೆ ಕಾಗೆಗಳ ಮರದಿಂದಲೇ ಈ 2 ಮರಗಳು ಹುಟ್ಟುತ್ತವೆ. ಇದಕ್ಕೆ ಬೀಜವನ್ನು ಎತ್ತಿ ಅಥವಾ ಬೀಜವನ್ನು ಹೋತು ಮಾಡುವಂತಹ ಒಂದು ಮರಗಳು ಅಥವಾ ಗಿಡಗಳು ಇದಲ್ಲ. ಆಲದ ಮರ ಹಾಗೂ ಅಶ್ವತ್ಥ ಮರಗಳು ಕಾಗೆಯ ಮಲದಿಂದಲೇ ಉತ್ಪತ್ತಿಯಾಗುವಂತಹ ಒಂದು 2 ಮರಗಳು. ಅದಕ್ಕಾಗಿ ನಾವು ಕಾಗೆಯನ್ನು ಬೆಳೆಸಿದರೆ ನಾವು ಬೆಳಿಬೋದು, ನಮಗೂ ಉಸಿರಾಟಕ್ಕೆ ಆಮ್ಲಜನಕದ ಯಾವುದೇ ಕೊರತೆ ಆಗುವುದಿಲ್ಲ. ಅದಕ್ಕಾಗಿ ನಾವು ವಿಶೇಷವಾಗಿ ಕಾಗೆಯನ್ನು ಆರಾಧಿಸಬೇಕು. ಕಾಗೆಯನ್ನು ಒಂದು ಪೂಜಿಸುವ ಸ್ಥಾನದಲ್ಲಿ, ಪಿತೃಗಳ ಸ್ಥಾನದಲ್ಲಿ ಯಮಧರ್ಮರಾಜನ ಒಂದು ಪ್ರತೀಕವಾಗಿ ನಾವು ಕಾಗೆಯನ್ನು ನೋಡ್ತೇವೆ. ಹೀಗೆ ಮುಖ್ಯವಾಗಿ ನಮಗೆ 3 ಋಣಗಳು ಏನಿದೆ, ಇದು ದೇಹ ಬಿಟ್ಟರೆ ಕೂಡ ಅದರ ಋಣ ತೀರಿಸಲಿಕ್ಕಾಗೋದಿಲ್ಲ. ಪ್ರಾಣ ಹೊರಗೆ ಬಂದರೂ ಕೂಡ ಅದು ಋಣವಾಗಿ ಇರ್ತದೆ. ಅದು ಯಾವುದಂದರೆ ಮಣ್ಣು, ನೀರು ಹಾಗೂ ಬೆಂಕಿಯ ಋಣ. ಇದು ಶ್ರಾದ್ದದಲ್ಲಿ ವಸು, ರುದ್ರ, ಆದಿತ್ಯ ಅಂತ ಹೇಳ್ತಾರೆ. ಇದನ್ನೇ ಮಣ್ಣು, ನೀರು, ಬೆಂಕಿ ಅಂತ ಹೇಳ್ತಾರೆ. ಅದೇ ರೂಪದಲ್ಲಿ ನಮ್ಮ ತಂದೆ, ಅವರ ತಂದೆ ಹಾಗೂ ಅವರ ತಂದೆ ಅಂದರೆ ತಂದೆ, ಅಜ್ಜ, ಮುತ್ತಜ್ಜ, ಹೀಗೆ ತಾಯಿ, ಅಜ್ಜಿ, ಮುತ್ತಜ್ಜಿ, ಹೀಗೆ 3 ರೂಪದಲ್ಲಿ ಆರಾಧನೆ ಮಾಡ್ತಾರೆ. 3 ಪಿಂಡ ಇಟ್ಟು ಮಾಡುವಂತಹ ಈ ಕ್ರಿಯೆಗೆ ಶ್ರಾದ್ದ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಮಾಡುವಂತಹ ಕ್ರಿಯೆಯನ್ನು ಶ್ರಾದ್ದ ಅಂತ ಹೇಳ್ತಾರೆ. ನಂತರ ಬರುವಂಥದ್ದು ಪುನಃ 3 ಋಣ ಯಾವುದಂದರೆ ದೇವ, ಋಷಿ ಹಾಗೂ ಆಚಾರ್ಯ. ಈ 3 ತರ್ಪಣ ಕೊಡುವಂತಹ ಕ್ರಮ ಇದೆ. ದೇವರ ಋಣ ಯಾವಾಗಲೂ ತೀರಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ಋಷಿಗಳು ಅಂದರೆ ಯಾವುದು ಋಷಿಗಳು ಅಲ್ಲಿ ತಪ ಮಾಡಿ ಸಮಸ್ತ ಕುಲಗಳ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿ ತಪಸ್ಸನ್ನು ಆಚರಿಸ್ತಾರೆ, ಅಂತಹ ಋಷಿಗಳ ಋಣವನ್ನು ತೀರಿಸಲಿಕ್ಕಾಗುವುದಿಲ್ಲ. ನಂತರ ಆಚಾರ್ಯರು ಅಂದರೆ ನಮಗೆ ವಿದ್ಯೆ ಕೊಟ್ಟಂತಹ ಆಚಾರ್ಯರು, ಅದು ಋಣವನ್ನು ತೀರಿಸಲಿಕ್ಕಾಗುವುದಿಲ್ಲ. ನಂತರ ಪಿತೃಗಳಂದರೆ ಅದೇ ನಮ್ಮ ತಂದೆ ತಾಯಿ, ಅವರ ತಂದೆ ಹೀಗೆ. ನಂತರ ಒಬ್ಬ ವ್ಯಕ್ತಿ ಮೃತವಾದಾಗ ಅವನ ಆತ್ಮ ಏನಿದೆ ಅದು ಹೊರಗೆ ಬರ್ತದೆ. ಈಗ ಆತ್ಮ ಅಂತ ಹೇಳಿದರೆ ನಾವು ಪ್ರೇತ ಅಂತ ಹೇಳ್ತೇವೆ. ಪ್ರೇತ ಅಂದರೆ ಪ್ರಯಿತ ಅಂದರೆ ಹತ್ತಿರ ಇದ್ದದ್ದು ಆದರೆ ಕಾಣದಂತಹ ಒಂದು ವಸ್ತು, ಅದಕ್ಕೆ ಪ್ರೇತ ಅಂತ ಹೇಳ್ತಾರೆ. ಪ್ರೇತ ಅಂದರೆ ನಾವೀಗ ಭೂತ ಹೀಗೆಲ್ಲ ಹೆದರ್ತೇವೆ, ಹಾಗೆಲ್ಲ ಒಂದು ದೇಹ ಬಿಟ್ಟ ಮೇಲೆ ಒಂದು ಆತ್ಮ ಏನಿದೆ ಅದಕ್ಕೆ ಪ್ರೇತ ಅಂತ ಹೇಳ್ತಾರೆ. ಹತ್ತಿರ ಇರ್ತದೆ ಆದರೆ ನಮಗೆ ಕಾಣೋದಿಲ್ಲ. ನಮ್ಮದೇ ಯಾರೋ ಒಬ್ಬ ವ್ಯಕ್ತಿ ಹತ್ತಿರ ಇದ್ದು ನಮಗೆ ಕಾಣುವಂತಹ ಒಂದು ಸ್ಥಿತಿ ಏನಿದೆ ಅದಕ್ಕೆ ಪ್ರೇತ ಅಂತ ಹೇಳ್ತಾರೆ. ಹೀಗೆ ಆ ಪ್ರೇತ ಏನಿದೆ ಅದಕ್ಕೆ ನಾವು ಕೊಡುವಂತಹ 1ನೇ ದಿನ, 2ನೇ ದಿನ, ಹೀಗೆ 10 ದಿನ ನಾವು ಅದಕ್ಕೆ ಪಿಂಡ ಕೊಡ್ತಾ ಹೋಗ್ತೇವೆ. ಏಕೋದ್ದಿಷ್ಟ ಅಂತೆಲ್ಲ ಇರ್ತದೆ. ಹಾಗೆ ಮಾಡುವಾಗ ಆತ್ಮ ಏನಿದೆ ಅದಕ್ಕೆ ಒಂದು ಸೂಕ್ಷ್ಮವಾದ ಶರೀರ ಬರ್ತಾ ಇರ್ತದೆ. 1ನೇ ದಿನ ಕಾಲು, ಕೈ, ಹೀಗೆ ಒಂದೊಂದು ದಿನ ಒಂದೊಂದು ಅವಯವಗಳು ಅದಕ್ಕೆ ಬಂದು 10ನೇ ದಿನ ಏನಿದೆ ಅದಕ್ಕೆ ಪೂರ್ಣ ದೇಹ ಬರ್ತದೆ. ಹಾಗೆ 11ನೇ ದಿನ ಮಾಡಿ 12ನೇ ದಿನ ಅದಕ್ಕೆ ನಾವೇನಿದೆ ಸಪಿಂಡೀಕರಣ ಅಂತ ಮಾಡ್ತೇವೆ. ಅಂದರೆ ಬೇರೆ ಪಿತೃಗಳೊಂದಿಗೆ ಅದನ್ನು ನಮ್ಮ ಪಿತೃವನ್ನು ಸೇರಿಸುವಂಥ, ಅಂದರೆ ನಮ್ಮ ಮುತ್ತಜ್ಜ, ಅವರಜ್ಜ, ಈ ಸಾಲಿನಲ್ಲಿ ನಮ್ಮ ಪಿತೃ ಯಾರು ತೀರಿ ಹೋದ್ರ, ತಂದೆಯವರು ತೀರಿ ಹೋದರೆ ಅವರನ್ನು ಆ ಪಿತೃಗಳ ಕುಲಕ್ಕೆ ಒಂದು ಗುಂಪೇನಿದೆ ಅದಕ್ಕೆ ಸೇರಿಸುವುದಂತ ಪಿತೃದೇವತೆಗಳಂತ ಇರ್ತಾರೆ. ಹಾಗೆ ಅವರ ಅಂಡರ್ನಲ್ಲಿ ಇರುವಂತಹ ಒಂದು ಗಣ ಏನಿದೆ ಅದಕ್ಕೆ ಪಿತೃಗಣ ಅಂತ ಹೇಳ್ತಾರೆ. ಈ ಪಿತೃಗಣಗಳಲ್ಲಿ ನಾವು ಸೇರಿಸುವಂತಹ ಒಂದು ಕ್ರಿಯೆಗೆ ಸಪಿಂಡೀಕರಣ ಅಂತ ಹೇಳ್ತಾರೆ. ನಾವು ಆ ದಿನ ಕೊಟ್ಟಂತಹ ಏನು ಪಿಂಡದಾನ ಇದೆ ಅದರಿಂದ ವರ್ಷಪೂರ್ತಿ ಆ ಆತ್ಮಗಳು ಏನಿದೆ ಅಂದರೆ ಪಿತೃಗಳೇನಿದ್ದಾರೆ ಅವರು ವರ್ಷಪೂರ್ತಿ ಅದನ್ನು ತಿಂದು ಇರ್ಬೋದು ಅಂತ ಒಂದು ನಂಬಿಕೆ. ಹೀಗೆ 160 ದಿನಕ್ಕೆ ಅವರಿಗೆ ವಾಪಸ್ ಒಂದು ನಿಜವಾಗಿ ಆ ಟೈಮಲ್ಲಿ ಮಾಡುವಂಥದ್ದು ಸಪಿಂಡೀಕರಣ ಶ್ರಾದ್ದ ಅಂತ. ಆದರೆ ಈಗ 12 ದಿನವೇ ಅದನ್ನು ಮಾಡಿಸ್ತಾರೆ. 1 ವರ್ಷ ಆದ ಮೇಲೆ ಅವರನ್ನು 16 ಮಾಸಿಕ ಎಲ್ಲ ಮಾಡಿ ಷೋಡಶ ಮಾಸಿಕ ಅಂತ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಪಿತೃಗಣಕ್ಕೆ ಸೇರಿಸುವಂಥದ್ದು ಮುಂಚೆ ವರ್ಷ ಆದಮೇಲೆ ಮಾಡ್ತಿದ್ರು. ಈಗ 12ನೇ ದಿನಕ್ಕೆ ಸಪಿಂಡೀಕರಣ ಅಂತ ಮಾಡ್ತಾರೆ. ಹೀಗೆ ಮಾಡಿ ಅವರನ್ನು ಸೇರಿಸಿ ನಂತರ ಆ ಪಿತೃಗಳೇನಿದ್ದಾರೆ ಅದಕ್ಕೆ ಒಂದು ಸ್ಥಾನಮಾನ ಸಿಕ್ಕಿ ಅದರ ಎಲ್ಲ ಭೋಗಗಳನ್ನೆಲ್ಲ ಅನುಭವಿಸಿ ವಾಪಸ್ ಪುನರ್ಜನ್ಮ ಪಡೆದು ಇನ್ನೊಂದು ಕಡೆ ಜನ್ಮ ಬರ್ತಾರೆ. ಆದರೆ ನಾವು ಯಾರಿಗೋಸ್ಕರ ಒಂದು ಪಿಂಡವನ್ನು ಕೊಡ್ತೇವೆ, ವರ್ಷ ಪ್ರತಿ ನಾವು ಪಿಂಡಗಳನ್ನು ಕೊಡ್ತೇವೆ. ಆದರೆ ಅದು ಮರುಜನ್ಮ ಬಂದಿದ್ದರೆ ನಾವು ಯಾರಿಗೆ ಕೊಡೋದು ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಮರುಜನ್ಮ ಅಂದರೆ ಕೂಡ ಆ ಪಿತೃ ದೇವತೆಗಳೇನಿದ್ದಾರೆ ಅವರಿಗೋಸ್ಕರ ನಾವು ಕೊಡುವಂಥದ್ದು. ಅಂದರೆ ನಮ್ಮ ಯಾರು ಪಿತೃಗಳಿದ್ದಾರೆ ಅಂದರೆ ತಂದೆ ಒಬ್ಬರು ತೀರಿ ಹೋಗಿ ಪಿತೃಗಣಕ್ಕೆ ಸೇರಿ ನಂತರ ಅವರು ಪುನರ್ಜನ್ಮ ಪಡೆದು ಯಾವುದು ಆನೆಯ ಬೆಕ್ಕಾಗಿ ಅವರ ಯಥಾನುಸಾರ ಅವರು ಹುಟ್ಟಿದರೆ ಅವರ ಕರ್ಮಾನುಸಾರ ಅವರಿಗೆ ಜನ್ಮ ಸಿಗ್ತದೆ. ಅದರ ಪ್ರಕಾರ ಒಂದು ಆನೆಯಾಗಿ ಹುಟ್ಟಿದ್ರೆ ಆ ಆನೆಗೆ ಟೈಮಿಗೆ ಫುಡ್ ಹೇಗೆ ಸಿಗಬೇಕಾ ಅದು ಪಿತೃದೇವತೆಗಳು ಡಿಸೈಡ್ ಮಾಡಿ. ಅಂದರೆ ನೀವು ಇಲ್ಲಿ ಸರಿಯಾಗಿ ವರ್ಷಾವಧಿ ಮಾಡುವಂತಹ ಏನು ಪಿಂಡದ ಇದೆಲ್ಲ ಏನಿದೆ ಅದನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಆ ಆನೆಯಾಗಿ ಹುಟ್ಟಿದ ನಿಮ್ಮ ಏನು ಪೂರ್ವಜರಿದ್ದಾರ ಅವರಿಗೆ ಟೈಮಿಗೆ ಫುಡ್ ಸಿಗುವಂತೆ ಆ ಪಿತೃದೇವತೆಗಳು ಮಾಡಿಕೊಡ್ತಾರೆ. ಈ ಕೆಲವು ನಾವು ನಾಯಿ ಎಲ್ಲ ನೋಡ್ಬೋದು, ಅದಕ್ಕೆ ಸರಿ ಸಿಗುವುದಿಲ್ಲ ಫುಡ್ ಎಲ್ಲ, ಅದೇ ಹುಡುಕಿ ಹೋಗ್ತಾ ಇರ್ತದೆ. ಅಂದರೆ ಟೈಮಿಗೆ ಫುಡ್ ಸಿಗುವಂಥ
ಒಂದು ನಾಯಿ ಏನಿದೆ ಅಂದರೆ ಅದರ ಏನು ಮುಂಚಿನ ಜನ್ಮದಲ್ಲಿ ಯಾರ ಕೊಡ್ತಾ ಇದ್ದಾರೆ ಟೈಮಿಗೆ ಪಿಂಡದಾನ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಒಳ್ಳೆಯ ಸದ್ಗತಿ, ಒಳ್ಳೆಯ ಜನ್ಮ ಸಿಗ್ತದೆ. ಇಲ್ಲಾದರೆ ಇಂತಹ ಒಂದು ಜನ್ಮ ಸಿಗ್ತದೆ. ಆದ್ದರಿಂದ ಅವರ ಕರ್ಮ ಹಾಗೂ ನಾವು ಮಾಡಿದಂತಹ ಪುಣ್ಯ ಕಾರ್ಯಗಳು ಇವೆಲ್ಲ ಸೇರಿಯೇ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಹೇಗೆ ಒಂದು ವ್ಯವಸ್ಥೆ ಆಗಬೇಕು ಅದನ್ನು ಪಿತೃದೇವತೆಗಳು ಮಾಡ್ತಾರೆ. ಹೀಗೆ ನಮ್ಮ ಎಲ್ಲ ಸಂಸ್ಕಾರಗಳು, ಕ್ರಿಯೆಗಳು ಏನಿದೆ ನಮ್ಮ ಧರ್ಮದಲ್ಲಿ ಅವೆಲ್ಲವೂ ವೈಜ್ಞಾನಿಕವಾಗಿಯೇ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸತ್ತವರ ಭಸ್ಮವನ್ನು, ಯಾವುದು ಮೂಳೆ ಹಾಗೂ ಭಸ್ಮ ಇದೆ, ಅದನ್ನು ಪವಿತ್ರ ನದಿಗಳಲ್ಲಿ ಹಾಕ್ತಾರೆ. ಗಂಗೆಯಲ್ಲಿ ಹಾಕಿದರೆ ಶ್ರೇಷ್ಠ ಅಂತ ಇದೆ. ಆದರೆ ಅಲ್ಲಿ 3 ನದಿಗಳ ಸಂಗಮವಾಗ್ತದ ಅಥವಾ 2 ನದಿಗಳ ಸಂಗಮವಾಗ್ತದ, ಅಲ್ಲಿ ಗಂಗೆಯ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಹಾಗೆ ಯಾರು ಗಂಗಾ ನದಿಗೆ ಹೋಗುವಂಥ ಒಂದು ಅವಕಾಶ ಸಿಗುವುದಿಲ್ಲೋ, ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲೋ, ಅವರು ಯಾವುದು 2 ನದಿ 3 ನದಿ ಸಂಗಮ ಆಗ್ತದ ಅಲ್ಲಿ ಹಾಕಿದರೆ ಕೂಡ ಗಂಗೆಯಲ್ಲಿ ಹಾಕಿದಷ್ಟೇ ಪವಿತ್ರ ಅಂತ ನಂಬಲಾಗ್ತದೆ. ಹಾಗೆ ಹಿಂದೂಗಳಲ್ಲಿ ಮೃತದೇಹಗಳನ್ನು ಸುಡ್ತಾರೆ. ನಂತರ ಅದರ ಅವಶೇಷ ರೂಪವಾಗಿ ಬೂದಿ ಏನಿರ್ತದೆ ಅದನ್ನು ಗಂಗೆ ಅಥವಾ ಯಾವುದಾದ್ರೂ ಪವಿತ್ರ ನದಿಗಳಲ್ಲಿ ಹಾಕ್ತಾರೆ. ಹೀಗೆ ಇದಕ್ಕೆ ಅಸ್ಥಿ ವಿಸರ್ಜನೆ ಅಂತ ಹೇಳ್ತಾರೆ. ಅಸ್ಥಿ ವಿಸರ್ಜನೆ ಸ್ಮಶಾನದಲ್ಲಿ ನಾವು ಒಂದು ಮೃತದೇಹವನ್ನು ಸುಟ್ಟ ಮೇಲೆ ನಾವು ಪಂಚಭೂತಗಳಲ್ಲಿ ಲೀನ ಅಂತ ಹೇಳ್ತಾರೆ. ಆದರೆ ಪಂಚಭೂತ ಯಾವುದಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದರಲ್ಲಿ ನಾವು ಸುಡುವಾಗ ನೋಡಿ, ಮಣ್ಣು ಅಂದರೆ ಭೂಮಿ, ಅದರಲ್ಲಿ ಮೃತದೇಹ ಇಡ್ತಾರೆ. ನಂತರ ಅದಕ್ಕೆ ಗಾಳಿಯ ಮೂಲಕ ಬೆಂಕಿ ಬರ್ತದೆ. ಹೀಗೆ 3 ಆಯಿತು. ನಂತರ ಆ ಭಸ್ಮ ಏನಿದೆ ಅದು ಆಕಾಶಕ್ಕೆ, ಇದು ಸುಟ್ಟಂತಹ ಏನಿದೆ ಅದು ಆಕಾಶಕ್ಕೆ ಹೋಗ್ತದೆ. ಹೀಗೆ ಇದರಲ್ಲಿ 4 ಭೂತಗಳಾಗಿ 5ನೇ ಭೂತವಾದ ನೀರು ಒಂದು ಬಾಕಿ ಇರ್ತದೆ. ಆದ್ದರಿಂದ ಇದರಲ್ಲಿ ಉಳಿದಂತಹ ಏನು ಅವಶೇಷ ಇದೆ ಅದು ಏನಂದರೆ ಒಂದು ಅಸ್ಥಿ. ಈ ಅಸ್ಥಿ ಅಂದರೆ ಮೂಳೆ ಅಂತ ಹೇಳ್ತಾರೆ. ಮೂಳೆಯನ್ನು ತೆಗೆದುಕೊಂಡು 3ನೇ ದಿನ ಮನೆಗೆ ತಂದಿಡ್ತಾರೆ. ಅದಕ್ಕೆ ಶ್ರಾದ್ದಾದಿ ಕಾರ್ಯ 12 ದಿನಗಳ ಕಾರ್ಯ ಎಲ್ಲ ಆದಮೇಲೆ ಅದನ್ನು 1 ವರ್ಷದ ಒಳಗೆ ಏನಿದೆ ಗಂಗಾ ನದಿ ಇತರ ಪವಿತ್ರ ನದಿಗಳಲ್ಲಿ ಹಾಕುವಂತಹ ಒಂದು ಕಾರ್ಯ ನಡೀತದೆ. ಗಂಗಾ ನದಿ ಯಾಕೆ ಅಂತ ಹೇಳಿದರೆ, ಗಂಗಾ ನದಿಯಲ್ಲಿ ಎಷ್ಟು ದಿನದವರೆಗೆ ಆ ಚಿತಾಭಸ್ಮವು ಇರ್ತದೋ ಅಷ್ಟು ದಿನದವರೆಗೆ ಆ ವ್ಯಕ್ತಿಯು ಒಂದು ಯೋಗ್ಯ ಸ್ಥಳವಾದ ಬ್ರಹ್ಮಲೋಕವ ಸ್ವರ್ಗಲೋಕವ ಅಲ್ಲಿ ಇಡ್ತಾನೆ ಅಂತ ಒಂದು ನಂಬಿಕೆ. ಆದರೆ ತೀರ್ಥರಲ್ಲಿ ಪರಮತೀರ್ಥ ಹಾಗೂ ಒಂದು ನದಿಯಲ್ಲಿ ಪರಮ ನದಿ ಯಾವುದು ಹೇಳಿದರೆ ಅದು ಗಂಗಾ ನದಿ ಅಂತ ಇದೆ. ಗಂಗೆಯು ಎಲ್ಲ ಕಡೆ ಸಿಗ್ತಾಳೆ, ಆದರೆ ಅವಳಿಗೆ ಪವಿತ್ರ ಸ್ಥಾನ 3 ಇದೆ ಅಂತ ಹೇಳ್ತಾರೆ. ಅದು ಯಾವುದಂದರೆ, ಒಂದು ಹರಿದ್ವಾರದಲ್ಲಿ ಹರ್ಕಿಪೋರಿ ಅಂತ ಇದೆ ಆ ಜಾಗದಲ್ಲಿ, ಇಲ್ಲಾದರೆ ಪ್ರಯಾಗ ಅಂತ ಇದೆ, ದೇವಪ್ರಯಾಗ, ರುದ್ರಪ್ರಯಾಗ ಅಂತ ಇದೆ ಆ ಸ್ಥಳಗಳಲ್ಲಿ, ಅಥವಾ ಗಂಗೆಯು ಸಮುದ್ರವನ್ನು ಸೇರುವಂತಹ ಗಂಗಾಸಾಗರ ಅಂತ ಇದೆ ಆ ಜಾಗದಲ್ಲಿ. ಈ 3 ಜಾಗದಲ್ಲಿ ಅತಿ ಶ್ರೇಷ್ಠವಾಗಿ ಒಂದು ಗಂಗೆಯನ್ನು ಅಸ್ಥಿ ವಿಸರ್ಜನೆ ಮಾಡಿದರೆ ಮೋಕ್ಷ ಸಿಗ್ತದೆ, ಅವರಿಗೆ ಉನ್ನತ ಒಂದು ಸ್ಥಾನ ದೊರೆಯುತ್ತದೆ, ಸದ್ಗತಿ ದೊರೆಯುತ್ತದೆ ಅಂತ ನಂಬಿಕೆ. ಈಗ ಗಂಗೆ ನದಿಯ ಅಸ್ಥಿ ವಿಸರ್ಜನೆ ಮಾಡುವಂತಹ ಒಂದು ಪುರಾಣದಲ್ಲಿ ಬಂದಂತಹ ಕಥೆ ಯಾವುದಂತ ಹೇಳಿದರೆ ಸಗರ ಮಹಾರಾಜನ ಕಥೆ. ರಾಮನ ವಂಶದ ಸೂರ್ಯವಂಶದಲ್ಲಿ ಬಂದಂತಹ ಸಗರ ಮಹಾರಾಜ ಎಂಬವನು, ಅವನಿಗೆ 60,000 ಗಂಡು ಮಕ್ಕಳು ಇರ್ತಾರೆ. ಅವನು 100 ಅಶ್ವಮೇಧ ಯಾಗ ಮಾಡಲು ಬಯಸ್ತಾನೆ. ಆದರೆ ಅಶ್ವಮೇಧ ಯಾಗ ಮಾಡ್ತಾ 99 ಅಶ್ವಮೇಧ ಯಾಗ ಮಾಡ್ತಾ ಅಂದರೆ ಅದರಲ್ಲಿ ಕುದುರೆಗಳನ್ನು ಬಿಡಲಾಗ್ತದೆ. ಆ ಕುದುರೆ ಯಾರಾದರೂ ರಾಜ ಕಟ್ಟಿ ಹಾಕಿದರೆ ಆ ರಾಜನಲ್ಲಿ ಯುದ್ಧ ಮಾಡಲಿಕ್ಕೆ ಸಗರ ಮಹಾರಾಜನ 60,000 ಮಕ್ಕಳು ಹೋಗ್ತಿದ್ರು. ಆದರೆ ಯಾರೂ ಗೆಲ್ತಿರ್ಲಿಲ್ಲ. ಇವರೇ ಗೆದ್ದು ಆ ಕಟ್ಟಿ ಹಾಕಿದ ರಾಜರ ಏನಿದ್ದಾರೆ ಅವರು ಕಪ್ಪ ಕಾಣಿಕೆಗಳನ್ನು ಇವರಿಗೆ ಕೊಟ್ಟು ಕಳಿಸಬೇಕು ಅಥವಾ ಶರಣಾಗತಿಯನ್ನು ಕೇಳಬೇಕು. ಇದು 2 ಆಪ್ಷನ್ ಇರೋದು ಅಶ್ವಮೇಧ ಯಾಗದಲ್ಲಿ. ಹೀಗೆ ಅಶ್ವಮೇಧದ ಯಾಗದ ಕುದುರೆ ಯಾವ ಸ್ಥಾನಕ್ಕೆ ಹೋಗ್ತದ ಅಲ್ಲಿನ ರಾಜರು ಇಲ್ಲಾದರೆ ಯುದ್ಧ ಮಾಡಿ ಅವರನ್ನು ಗೆಲ್ಲಬೇಕು, ಇಲ್ಲಾದರೆ ಶರಣಾಗತಿ ಹೊಟ್ಟು ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಹೀಗೆ ಅವನು 99 ಅಶ್ವಮೇಧ ಯಾಗ ಮಾಡಿ 100ನೇ ಅಶ್ವಮೇಧ ಯಾಗಕ್ಕೆ ಸಿದ್ಧತೆ ಮಾಡ್ತಾ ಇರ್ತಾನೆ. ಇದು 100 ಅಶ್ವಮೇಧ ಯಾಗ ಮಾಡಿದರೆ ಅವನಿಗೆ ಇಂದ್ರ ಪದವಿ ಸಿಗ್ತದೆ ಅಂತಿದೆ. ಹಾಗೆ ಸಗರ ಮಹಾರಾಜನಿಗೆ ಇಂದ್ರ ಪದವಿಯ ಯೋಗ್ಯತೆ ಇನ್ನೂ ಬಂದಿರಲಿಲ್ಲ. ಹಾಗೆ ಅವನು ಮಾಡುವುದು ಸಾಧು ಸರಿಯಲ್ಲ, ಅವನಿಗೆ ತಿಳಿದಿದ್ದು ಅವನು ಮಾಡ್ತಾ ಇದ್ದರೆ ಅದು ಸರಿಯಲ್ಲ. 100 ಅಶ್ವಮೇಧ ಯಾಗ ಮಾಡಿದರೆ ಅದಕ್ಕೆ ಇಂದ್ರ ಪದವಿ ಸಿಗ್ತದೆ. ಇವನು ಬಲಿಚಕ್ರವರ್ತಿ ಕೂಡ ಅದನ್ನೇ ಮಾಡುವಾಗ ವಾಮನಾವತಾರಿಯಾದ ಪರಮಾತ್ಮ ಬಂದು ಅದನ್ನು ತಡೆದದ್ದು. ಯಾಕೆಂದರೆ ಅವನಿಗೆ ಮುಂದಿನ ಮನ್ವಂತರದಲ್ಲಿ ಬಲಿಚಕ್ರವರ್ತಿ ಇಂದ್ರ ಆಗೋದು, ಈಗಲೇ ನೀನು ಸ್ವಲ್ಪ ಅಧಿಕ ಮಾಡ್ತಾ ಇದ್ದೀಯ ಅಂತ ಪರಮಾತ್ಮ ನಿಲ್ಲಿಸಲಿಕ್ಕೆ ಬಂದದ್ದು. ಹೀಗೆ ಸಗರ ಮಹಾರಾಜ ಕೂಡ ಅದೇ ಮಾಡ್ತಾ ಇದ್ದ ತಪ್ಪನ್ನು. ಅದಕ್ಕೆ 100 ಅಶ್ವಮೇಧ ಯಾಗ ಮಾಡಬಾರ್ದು, ಇಂದ್ರ ಪದವಿ ನಿಮಗೆ ಸಿಗಬಾರ್ದು ಅಂತ, ನಿಮಗೆ ಇನ್ನೂ ಯೋಗ್ಯತೆ ಬಂದಿಲ್ಲ ಅದರದ್ದು ಅಂತ ಇಂದ್ರ ಏನಿದ್ದಾನೆ ದೇವೇಂದ್ರ ಅವನೇ ಬಂದು ಆ ಕುದುರೆಯನ್ನು ಕದ್ದು ಕಪಿಲ ಋಷಿ, ಪರಮಾತ್ಮನದೇ ರೂಪವಾದಂತಹ ಕಪಿಲ ಋಷಿ, ಈ ಕಪಿಲ ಋಷಿ ಆಶ್ರಮದಲ್ಲಿ ಬಂದು ಕುದುರೆಯನ್ನು ಕಟ್ತಾನೆ. ಅಶ್ವಮೇಧ ಕುದುರೆ ಕಾಣಿಯಾಗಿದೆ ಅಂತ 60,000 ಮಕ್ಕಳೇನಿದ್ದಾರೆ ಅವರು ಹುಡುಕೊಂಡು ಬರ್ತಾ ಇರ್ತಾರೆ. ಬಂದು ಕಪಿಲ ಮುನಿಯ ಆಶ್ರಮಕ್ಕೆ ಬಂದು ಅಲ್ಲಿ ಕಟ್ಟಿದ್ದಂತಹ ಕುದುರೆಯನ್ನು ನೋಡಿ ಇವರೇ ಕದ್ದದ್ದು ಅಂತ ಹೇಳಿ ಇವನಂತೆ ಯುದ್ಧಕ್ಕೆ ಬರುವಾಗ ಕಪಿಲ ಋಷಿ ಏನಿದ್ದಾನೆ 3ನೇ ಗಂಡನ್ನು ಬಿಟ್ಟು ಈ 60,000 ಮಕ್ಕಳನ್ನು ಸಹ ಭಸ್ಮ ಮಾಡಿಬಿಡ್ತಾನೆ. ಕೆಲವು ದಿನಗಳ ನಂತರ ಸಗರ ಮಹಾರಾಜನಿಗೆ ವಿಷಯ ತಿಳಿದು ಅವನು ಪ್ರಾರ್ಥನೆ ಮಾಡಿ ಅವನ ಮೊಮ್ಮಗನೊಂದಿಗೆ ಅಂಶುಮಾನ್ ಅಂತ ಮೊಮ್ಮಗ ಬಳಿದಿದ್ದ
ಅವನೊಟ್ಟಿಗೆ ಬಂದು ಆ ಋಷಿಯಲ್ಲಿ ಕ್ಷಮೆ ಕೇಳಿ